ಹೇ ಗಾಯ್ಸ್, ಯು ಹಾಲ್ ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಬ್ಲಾಗಿಗೆ ಸ್ವಾಗತ. ಹೋಪ್ ಎಲ್ಲರೂ ಮನೇಲಿ ಸೇಫ್ ಆಗಿದ್ದೀರಾ ಅಂದ್ಕೊಳ್ತೀನಿ. ದಯವಿಟ್ಟು ಯಾರು ಮನೆಯಿಂದ ಹೊರಗಡೆ ಹೋಗ್ಬೇಡಿ. ಕೋವಿಡ್ ಕೇಸಸ್ ತುಂಬ ಜಾಸ್ತಿನೇ ಆಗಿದೆ. ಪ್ಲಸ್ ಗೊತ್ತಿರೋ ಥರ ಎಲ್ಲರೂ ಬೆಡ್ ಸಿಗ್ತಿಲ್ಲ, ಮೆಡಿಸಿನ್ ಸಿಗ್ತಿಲ್ಲ ಅಂತ ಜನ ತುಂಬ ಗುಲಾಡ್ತಾ ಇದ್ದಾರೆ. ಸೊ ಆ ಥರ ಕಷ್ಟಕ್ಕೆ ನೀವು ಕೂಡ ಸಿಗಾಕೊಳ್ಬೇಡಿ ಅಂತ ಹೇಳ್ತಾ ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಬಂದೆ. ಜಸ್ಟ್ ಮನೇಲಿ ಯಾರೂ ಇರಲಿಲ್ಲ, ಸೊ ಲೈಟಾಗಿ ಸ್ವಲ್ಪ ನೆಗಡಿ ಕೆಮ್ಮಿತ್ತು. ಅದಕ್ಕೋಸ್ಕರ ಒಂದು ಕಷಾಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕಷಾಯ ಮಾಡೋದು ವೆರಿ ಸಿಂಪಲ್. ನಿಮಗೆ ನಾನು ತೋರಿಸ್ಕೊಡ್ತೀನಿ ಏನು ಬೇಕು ಅಂತ. ಜಸ್ಟ್ ಒಂದು 2 ಕಪ್ಸ್ ನೀರು, 1-2 ಕಪ್ಪಲ್ಲಿ ನೀರು ತೊಗೊಳ್ಳಿ. ಪ್ಲಸ್ ಅರಿಶಿನ ಇಟ್ಕೊಳ್ಳಿ, ಅರಿಶಿನ ಸ್ವಲ್ಪ ತೊಗೊಳ್ಳಿ. ಮತ್ತು ಜೀರಿಗೆ ಮತ್ತು ಪುದೀನ ಲೀವ್ಸ್, ಆಮೇಲೆ ಮೆಣಸನ್ನ ಕುಟ್ಟಿ 1-2 ಗ್ಲಾಸ್ ನೀರನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಳ್ಳಿ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಮೆಣಸನ್ನ ಹಾಕಿ, ಈ ಮೆಣಸನ್ನ ತೆಗೆದು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಬೇಕು. ಅದು ಎಷ್ಟು ಕುದಿಬೇಕು ಅಂದರೆ ಫುಲ್ಲು ಒಂಥರ ಸಖತ್ ಬಿಸಿ ಇರಬೇಕು ಕಷಾಯ. ಅಷ್ಟು ಕುದಿಸಿ ನೀರಲ್ಲಿ ಚೆನ್ನಾಗಿ. ಕಷಾಯ ರೆಡಿ ಆಗ್ತಾಯಿದೆ. ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸೊ ತುಳಸಿ ಎಲೆಗಳು ಪ್ಲಸ್ ಜೀರಿಗೆ, ಆಮೇಲೆ 2 ಗ್ಲಾಸ್ ನೀರು, ಶುಂಠಿ ಸ್ವಲ್ಪ ಹಾಕ್ಬಿಡೋಣ. ಶುಂಠಿ ಸ್ವಲ್ಪ ಹಾಕಿದ್ರೆ ಸರಿ ಹೋಗುತ್ತೆ ಅನಿಸುತ್ತೆ. ಗಾಯ್ಸ್, ತುಂಬ ಕೇಸಸ್ ಜಾಸ್ತಿ ಆಗ್ತಾಯಿದೆ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ. ರೀಸೆಂಟಾಗಿ ಹೋಗಿ ಬಂದೆ ಅಲ್ಲೂ ಕೂಡ. ಬಟ್ ತುಂಬ ಇದೆ, ತುಂಬ ರೆಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಬೆಟರ್ ಲಾಕ್ಡೌನ್ ಮಾಡಿದ್ದಾರೆ ಎಲ್ಲ ಕಡೆ. ಬೆಂಗಳೂರಲ್ಲಿ ಲಾಕ್ಡೌನ್ ಆಗಿದೆ. ಎಲ್ಲೂ ಹೊರಗಡೆ ಹೋಗಬೇಡಿ. ಅಂಟಿಲ್ ಅನ್ಲೆಸ್ ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಅನಿಸೋವರೆಗೂ ಕೂಡ ನೀವು ಮನೆಯಿಂದ ಆಚೆ ಹೋಗಬೇಡಿ. ಸುಮ್ಮನೆ ಯಾಕೆ ಹೋಗ್ತೀರಾ ಮನೆಯಿಂದ ಆಚೆ ಹೋಗೋದು ಯಾಕೆ? ಕರೋನಾ ತಗೊಳ್ಳೋದು ಯಾಕೆ? ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಫಿಟ್ಟಿಲ್ಲ ಅಂತ ಅಳೋದು ಯಾಕೆ? ಗೈಸ್, ಒಂದು ತಿಳ್ಕೊಳ್ಳಿ, ಎಲ್ರಿಗೂ ಕೂಡ ಕೋವಿಡ್ ಬಂದಿರೋರು ಎಲ್ರಿಗೂ ಕೂಡ ಬೆಡ್ಡಿನ ಅವಶ್ಯಕತೆ ಇರೋದಿಲ್ಲ. ಒಂದು ರೂಮರ್ ಸ್ಪ್ರೆಡ್ ಆಗ್ತಾಯಿದೆ ಎಲ್ಲ ಕಡೆ. ಕರೋನಾ ಬಂದರೆ ಸಾಕು ಹಾಸ್ಪಿಟ್ಲಿಗೆ ಹೋಗಬೇಕು, ಅಡ್ಮಿಟ್ ಆಗಬೇಕು, ಹಾಸ್ಪಿಟಲ್ ಬೆಡ್ ಮೇಲೆ ಮನ್ಕೊಂಡ್ರೆ ನಮಗೆ ರಿಕವರ್ ಆಗಿಬಿಡುತ್ತೆ ಬೇಗ ಅನ್ನೋದನ್ನು ಬಿಟ್ಬಿಡಿ. ನಮ್ಮ ರಿಲೇಟಿವ್ಸಲ್ಲೇ ಕರೋನಾ ಬಂದವರು ನಾನು ತುಂಬ ಜನ ನೋಡಿದ್ದೀನಿ ಅಕ್ಕಪಕ್ಕ ನಮ್ಮ ಏರಿಯಾದಲ್ಲಿ ಎಲ್ಲ. ಕರೋನಾ ಬಂದವರು ಪಾಸಿಟಿವ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಸಿನ್ಸ್ನ ತೊಗೊಂಡು ಹೋಮ್ ಕ್ವಾರಂಟೈನ್ ಮಾಡಿ ಮನೇಲಿ ಐಸೋಲೇಟ್ ಆಗಿ ಒಂದು ರೂಮಲ್ಲಿ ಸೊ ಕರೋನಾ ಹೋಗಿಸಿದ್ದಾರೆ, ಕರೋನಾ ರಿಕವರ್ ಆಗಿದ್ದಾರೆ. ಅಷ್ಟೇ, ಭಯ ಬೀಳೋ ಅವಶ್ಯಕತೆ ಇಲ್ಲ. ಚಿಂತೆ ಮಾಡಬೇಡಿ. ಕರೋನಾ ಬಂದರೆ ಭಯ ಬೀಳಬೇಡಿ. ಯಾರಿಗೆ ಆಕ್ಸಿಜನ್ ಲೆವೆಲ್ ಭಾಳ ಕಮ್ಮಿ ಇರುತ್ತೆ ನೋಡಿ, ಅವ್ರು ಮಾತ್ರ ಹೋಗಿ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂದರೆ ಮಾತ್ರ ಅಡ್ಮಿಟ್ ಆಗಿ. ಫ್ರೀಕ್ವೆಂಟ್ಲಿ ಮಾನಿಟರ್ ಮಾಡ್ತಾಯಿರಿ ಏನಾಗ್ತಿದೆ ನಿಮ್ಮ ಬಾಡಿಲಿ ಅಂತ. ಅಷ್ಟೇ, ಏನು ವೆರಿ ಸಿಂಪಲ್. ಕೆಮ್ಮು, ನೆಗಡಿ, ಜ್ವರ ಎಲ್ಲ ಬಂದರೆ ಇಮ್ಮಿಡಿಯೇಟಾಗಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿ ಡಾಕ್ಟ್ರನ್ನ. ತುಂಬ ಹಾಸ್ಪಿಟ್ಲ್ ಹೇಳ್ತಾ ಇದ್ದಾರೆ ಎಲ್ಲ OPD ಕ್ಲೋಸ್ ಮಾಡಿದ್ದೀವಿ, ಎಲ್ಲ ಕೋವಿಡ್ ಸೆಂಟರ್ಸ್ ಆಗ್ತಾಯಿದೆ ಅಂತ ಹಾಸ್ಪಿಟಲ್ಸ್ಗೆ ಏನು ಹೇಳಬೇಕು ದೇವರಿಗೆ ಗೊತ್ತು. ಡಾಕ್ಟರ್ಸ್ ಸಿಗಲಿಲ್ಲ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ. ಪ್ರಾಕ್ಟೋ ಅಪ್ಲಿಕೇಶನ್ಸ್ ಇದೆ, ಅಥವಾ ಆರೋಗ್ಯ ಸೇತು ಅಪ್ಲಿಕೇಶನ್ಸ್, ಈ ಥರ ಎಷ್ಟೊಂದು ಅಪ್ಲಿಕೇಶನ್ಸ್ ಮೂಲಕ ಫೆಸಿಲಿಟೀಸ್ ಅವೈಲೇಬಿಲಿಟಿ ಇದೆ ಅಂದ್ಕೊಳ್ತೀನಿ. ಪ್ರಾಕ್ಟೋ ಮಾತ್ರ ನನಗೆ ಗೊತ್ತಿದೆ ಚೆನ್ನಾಗಿ. ಆನ್ಲೈನ್ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ 24 hours. ನೀವು ಕನ್ಸಲ್ಟ್ ಮಾಡ್ಬೋದು, ಆನ್ಲೈನ್ ಪೇ ಮಾಡಿ ನೀವು ಕನ್ಸಲ್ಟ್ ಮಾಡ್ಬೋದು. ಅವ್ರು ಕೊಡುವಂಥ ಪ್ರಿಸ್ಕ್ರಿಪ್ಷನ್ನ ನೀವು ತೊಗೊಂಡೋಗಿ ಮೆಡಿಕಲ್ ಶಾಪಲ್ಲಿ ಮೆಡಿಸಿನ್ಸ್ ತೊಗೊಂಡು ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಆಗಿ ನೀವು ಐಸೋಲೇಷನ್ ಆಗಿ ನೀವು ರಿಕವರ್ ಆಗ್ಬೋದು. ಪ್ರಾಬ್ಲಮ್ ಇಲ್ಲ. ಭಯ ಬೀಳೋಂಥ ಒಂದು ಅವಶ್ಯಕತೆ ಇಲ್ಲ. ಕಷಾಯ ಆಗ್ತಾಯಿದೆ. ಕಷಾಯ ರೆಡಿ ಆಗ್ತಾಯಿದೆ. ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸೊ ತುಳಸಿ ಎಲೆಗಳು ಪ್ಲಸ್ ಜೀರಿಗೆ, ಆಮೇಲೆ 2 ಗ್ಲಾಸ್ ನೀರು, ಶುಂಠಿ ಸ್ವಲ್ಪ ಹಾಕ್ಬಿಡೋಣ. ಶುಂಠಿ ಸ್ವಲ್ಪ ಹಾಕಿದ್ರೆ ಸರಿ ಹೋಗುತ್ತೆ ಅನಿಸುತ್ತೆ. ಒಂದು ಸ್ವಲ್ಪ ಶುಂಠಿ ಹಾಕೋಣ. ಶುಂಠಿ ಹಾಕೋದು ನಾನು ಮರ್ತೋದೆ. ಶುಂಠಿ ಹಾಕಿದ್ರು ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಶುಂಠಿ ಎಲ್ಲಿದೆಯಪ್ಪ?
ಶುಂಠಿನ ಜಜ್ತಾ ಇದ್ದೀವಿ. ಸ್ವಲ್ಪ ಶುಂಠಿ ಹಾಕೋದು ಆ್ಯಕ್ಚುಲಿ ಮರ್ತೋದೆ ಇನಿಷಿಯಲಿ. ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಕುಟ್ಟಿ ಸ್ವಲ್ಪ ಜಜ್ಜಿ ಕಲ್ಲು ತಗೊಂಡು ಇಲ್ಲ ಏನಾದರೂ ಒಂದು ತಗೊಂಡು ಚೆನ್ನಾಗಿರುತ್ತೆ. ಶುಂಠಿ ಫ್ಲೇವರ್ ಬರುತ್ತೆ, ಗಂಟ್ಲು ಕ್ಲಿಯರ್ ಆಗುತ್ತೆ. ಇದರಲ್ಲಿ ಕುಟ್ಟಿದ್ದೀನಿ. ಯಾವನವನು ಹಾಸ್ಪಿಟ್ಲಲ್ಲಿ ಫೆಸಿಲಿಟಿ ಕೊಡಲ್ಲ, ಇದನ್ನು ತೊಗೊಂಡು ಕುಡಿಬೇಕು ನೋಡಿ. ಸೊ ನಮ್ಮ ಕಷಾಯ ರೆಡಿ ಆಗ್ತಾಯಿದೆ. ಮೀನ್ ವಾಯಿಲ್ ನನ್ನ ಮುಂಬೈನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಹೋಗಿದ್ದು ನಮ್ಮ ಸಿಸ್ಟರ್ಸ್ ವೆಡ್ಡಿಂಗ್ಗೆ. ಕೋವಿಡ್ ಗೈಡ್ಲೈನ್ಸಲ್ಲಿ ಭಾಳಷ್ಟು ಸ್ಟ್ರಿಕ್ಟಾಗಿ ವೆರಿ ಲಿಮಿಟೆಡ್ ಮೆಂಬರ್ಸ್, ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅಷ್ಟೇ ನಾವು ಮದುವೆ ಮಾಡಿದ್ದು. ಇಟ್ ವೆಂಟ್ ಗುಡ್ ಎವ್ರಿಥಿಂಗ್. ಬಟ್ ಏನಂದರೆ ಒಂದು ಬೇಜಾರಿದೆ, ಕೋವಿಡ್ ಟೈಮಲ್ಲಿ ಈ ಥರ ಆಯಿತು ಅಂತ. ಇದನ್ನು ಬಿಟ್ಟರೆ ನಮ್ಮ ಸೇಫ್ಟಿಲಿ, ನಮ್ಮ ಸುರಕ್ಷತೆಯಲ್ಲಿ ಕೋವಿಡ್ ಗೈಡ್ಲೈನ್ಸ್ನ ಫಾಲೋ ಮಾಡಿಕೊಂಡು ನಾವು ಮದುವೆ ಮಾಡಿದ್ದೀವಿ. ಅದೊಂದು ಇದಿದೆ, ಖುಷಿ ಇದೆ. ಶುಂಠಿ ಹಾಕಿದ್ದು ಚೆನ್ನಾಗಿ ಕುದೀತಾ ಇದೆ. ಆವಾಗ ಇದರ ಮಿಕ್ಸ್ ಮಾಡ್ತಾಯಿರಿ. ಸೊ ಇದೆಲ್ಲ ಫ್ಲೇವರ್ ಮಿಕ್ಸ್ ಆಗುತ್ತೆ ನೀಟಾಗಿ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಪೊಲೀಸರು ಶುರು ಮಾಡಿದ್ದಾರೆ ಅಂದ್ಕೊಳ್ತೀನಿ ಡ್ಯೂಟಿನ. ಎಲ್ಲಾದರೂ ಹೊರಗಡೆ ಹೋದರೆ ಸಾಕು ಲಾಠಿ ಹಿಟ್ಟು ಬೀಳ್ತಾ ಇದ್ದಾವೆ. ಸೊ ಲಾಠಿ ಹಿಟ್ಟನ್ನ ತಿನ್ನೋಕ್ಕೆ ಮಾತ್ರ ಯಾರು ಹೋಗ್ಬಿಡಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಏನು ಮಾಡಿದ್ದಾರೆ ಅದು ಒಳ್ಳೇದು ಅನಿಸುತ್ತೆ. ಬಟ್ ತುಂಬ ದಿನ ಇದ್ದರೆ ಅಷ್ಟೊಂದು ಸರಿ ಅನಿಸಲ್ಲ. ಯಾಕೆಂದರೆ ಎಲ್ರಿಗೂ ಕಷ್ಟ ಆಗುತ್ತೆ. ಲಾಕ್ಡೌನ್ ಅಂತ ಹೇಳಿ ಮಾಡಿದರೆ ತುಂಬ ಜನ ದುಡ್ಕೊಂತೀನಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾಟ್ ಶ್ಯೂರ್ ಗೌರ್ಮೆಂಟ್ ಏನು ಮೆಸೇಜ್ ತಗೊಳ್ತಾ ಇದ್ದಾರೆ, ಏನು ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಪೀಪಲ್ಗೆ ಅಂತ. BJP ಅವ್ರಿಗೆ ಗೊತ್ತು, ಯಡಿಯೂರಪ್ಪನಿಗೆ ಗೊತ್ತು, ಮೋದಿಗೆ ಗೊತ್ತು. ಗೌರ್ಮೆಂಟ್ ಅವ್ರು ಮಾತ್ರ ರ್ಯಾಲಿ ಮಾಡ್ಕೊಂಡು ಆರಾಮಾಗಿದ್ದಾರೆ. ಇಲ್ಲಿ ಇದ್ದವರನ್ನೆಲ್ಲ ಲಾಕ್ಡೌನ್ ಹಾಕಿ ರೂಮಲ್ಲಿ ಕೂಡ ಹಾಕಿದ್ದಾರೆ. ಏನಾಯಿತು. ಸೊ ಇದು ನಮ್ಮ ಮನೆ ನೋಡ್ತಾ ಇದ್ದೀರಾ, ನಮ್ಮಲ್ಲಿ ಇರೋದು. ಫಸ್ಟಲ್ಲಿ ನೋಡಿರ್ತೀರ. ಕಷಾಯ ಆಗಿದೆ, ಕಷಾಯ ಇಸ್ ರೆಡಿ. ಕುಡಿಯೋಣ ಅದನ್ನು. ನೀಟಾಗಿ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಸೊ ಗಾಯ್ಸ್, ಕಷಾಯ ರೆಡಿಯಾಗಿದೆ. ಅದನ್ನು ಕುಡಿತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ತೋರಿಸ್ಬಿಟ್ಟು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಆಗುತ್ತೆ ಕಷಾಯ. ಇಟ್ಸ್ ವೆರಿ ನೈಸ್. ಫ್ಲೇವರ್ಸ್ ಮಾತ್ರ ಸಖತ್ತಿರುತ್ತೆ. ಕುಡಿಯೋದಕ್ಕೆ ಸ್ವಲ್ಪ ಆರಿಸ್ಕೊಂಡು ಕುಡಿಬೇಕು. ಸೊ ನಾನು ಕಷಾಯ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಗೈಸ್, ಸಿ ಯು ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು, ಬಾಯ್.